ಇದೇನು ಆಸ್ಪತ್ರೆಯೋ ಅಥವಾ ಇದನ್ನ ನೋಡ್ತಾ ಇದ್ರೆ ಯಾವ ಆಂಗಲ್ ನಲ್ಲೂ ಕೂಡ ನಿಮ್ಗೆ ಇದು ಆಸ್ಪತ್ರೆ ಅಂತ ಅನ್ಸೋದೇ ಇಲ್ಲ. ಆಸ್ಪತ್ರೆ ಕಾಲಿಟ್ರೆ ಒಂದು ಆಸ್ಪತ್ರೆ ಫೀಲ್ ಇರುತ್ತೆ, ಇದು ಆಸ್ಪತ್ರೆ ಅಂತ ಅನ್ಸುತ್ತೆ. ಆದ್ರೆ ಈ ಆಸ್ಪತ್ರೆಗೆ ನೀವು ಕಾಲಿಟ್ಟಿದ್ದೆ ಆದ್ರೆ ಇದು ಆಸ್ಪತ್ರೆ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಇದನ್ನ ನೋಡ್ತಾ ಇದ್ರೆ ಇದು ಕಸ ಹಾಕುವಂತ, ಕಸ ಡಂಪ್ ಮಾಡುವಂತ ಸ್ಥಿತಿ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಇದೆ. ಈ ಆಸ್ಪತ್ರೆಗೆ ಬಂದ್ರೆ ರೋಗ ವಾಸಿ ಆಗಲ್ಲ ಕಣ್ರಿ, ಬೇರೆ ರೋಗನೇ ಬಂದ್ ನಿಮ್ಗೆ ಅಂಟ್ಕೊಳ್ಳುತ್ತೆ. ಈ ಆಸ್ಪತ್ರೆಯನ್ನೊಮ್ಮೆ ಆರೋಗ್ಯ ಸಚಿವರು ನೋಡ್ಲೇಬೇಕಾಗುತ್ತೆ, ಇತ್ತ ಗಮನ ಹರಿಸಬೇಕಾಗುತ್ತೆ. ಆಸ್ಪತ್ರೆಯ ದುಸ್ಥಿತಿಯನ್ನ ನೋಡಿ ಈ ಸ್ಥಿತಿಯನ್ನ ಸರಿ ಮಾಡುವತ್ತ ಗಮನ ಹರಿಸಬೇಕಿದೆ. ಇದು ಬಾಗಲಕೋಟೆಯ ಇಳಕಲ್ ನಗರದಲ್ಲಿರುವಂತ ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ. ಮೊದಲೇ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಜನರು ಮೂಗ್ ಮುರಿತಾರೆ, ಸರಿಯಾದ ಚಿಕಿತ್ಸೆ ಸಿಗಲ್ಲ ಅಂತಾರೆ, ಸರಿಯಾದ ಮೂಲಭೂತ ಸೌಕರ್ಯಗಳಲ್ಲಿ ಇರಲ್ಲ ಅಂತಾರೆ. ಅದರ ಮಧ್ಯದಲ್ಲಿ ಆಸ್ಪತ್ರೆಯ ಪರಿಸ್ಥಿತಿನೇ ಚೆನ್ನಾಗಿಲ್ಲ ಅಂತಂದ್ರೆ ಯಾರು ತಾನೇ ಆಸ್ಪತ್ರೆಗೆ ಹೋಗ್ತಾರೆ? ಆಸ್ಪತ್ರೆಗೆ ಹೋದ್ರೆ ಕಾಯಿಲೆ ವಾಸಿ ಆಗ್ಬೇಕು, ಅದ್ರ ಬದಲು ಇನ್ನೊಂದು ಕಾಯಿಲೆ ಅಂಟ್ಕೊಳ್ಳುತ್ತೆ ಅಂದ್ರೆ ಯಾರು ಹೋಗ್ತಾರೆ? ಆಸ್ಪತ್ರೆಯ ಆವರಣದಲ್ಲಿ ಎಲ್ಲಿ ನೋಡಿದ್ರು ಕೂಡ ಕಸದ ರಾಶಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ ನೀವು ದೃಶ್ಯಗಳಲ್ಲಿ, ಇದು ಆಸ್ಪತ್ರೆಯ ವಾತಾವರಣ. ಆಸ್ಪತ್ರೆ ಅಂತ ಬಂದ್ರೆ ಶುಚಿತ್ವ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಚಿಕಿತ್ಸೆಗೆ ಬೇಕಾಗಿರುವಂತ ಸಲಕರಣೆಗಳಿರ್ಬೇಕಾಗುತ್ತೆ, ವೈದ್ಯಾಧಿಕಾರಿಗಳಿರ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಕ್ಲೀನ್ ಮಾಡ್ತಾನೆ ಇಲ್ಲ, ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾ ಇಲ್ಲ. ಹಾಗಾದ್ರೆ ಇಲ್ಲಿಗೆ ಬಂದ್ರೆ ರೋಗಗಳು ವಾಸಿ ಆಗುತ್ತಾ? ಯಾರು ತಾನೇ ಇಲ್ಲಿಗೆ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಬರ್ತಾರೆ? ದೃಶ್ಯ 1, ದೃಶ್ಯ 2, ದೃಶ್ಯ 3 ಅಂತ ತೋರಿಸ್ತಾ ಇದೀವಿ ನಾವು ನಿಮ್ಗೆ. ಆಸ್ಪತ್ರೆಯ ಒಳಗಡೆ ಇರುವಂತ ಶೌಚಾಲಯಗಳ ದೃಶ್ಯ ನೋಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಆಸ್ಪತ್ರೆಯಲ್ಲಿ ಕಸದ ರಾಶಿ ಇರೋದನ್ನು ಕೂಡ ನೋಡ್ತಾ ಇದ್ದೀರಾ. ಆವರಣದಲ್ಲೂ ಕೂಡ ಕಸದ ರಾಶಿ ಯಾವ ರೀತಿ ಬಿದ್ದಿದೆ ಅಂತ ನೋಡ್ತಾ ಇದ್ದೀರಾ. ಮನೆಯಲ್ಲಿ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಅಂತ ನಾವು ಜನರಿಗೆ ದಿನನಿತ್ಯ ಹೇಳ್ತಾ ಇದ್ದೀವಿ. ಡೆಂಗ್ಯೂ ಬರ್ತಾ ಇದೆ, ಮಲೇರಿಯಾ ಬರ್ತಾ ಇದೆ, ಹಾಗಾಗಿ ಶುಚಿತ್ವ ತುಂಬಾ ಮುಖ್ಯ. ಹಾಗಾಗಿ ಆರೋಗ್ಯದಿಂದ ಇರಬೇಕು ಅಂದರೆ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಅಂತ. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು, ವೈದ್ಯಾಧಿಕಾರಿಗಳು ಶುಚಿತ್ವ ಕಾಪಾಡ್ಕೊಳ್ಳಿ ಅಂತ ಹೇಳಬೇಕಾದವರೇ ಆಸ್ಪತ್ರೆಯನ್ನ ಕ್ಲೀನಾಗಿ ಇಟ್ಕೊಳ್ತಾ ಇಲ್ಲ. ಡೆಂಗ್ಯೂ, ಮಲೇರಿಯಾ ಭೀತಿ ಇದ್ರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳು. ನಿಮ್ಮ ಪಾಡಿಗೆ ಹೆಂಗೋ ನಿಮ್ಗೆ ಸಂಬಳ ಬರುತ್ತಲ್ಲ, ತಗೋತೀರಾ, ಹೋಗ್ತೀರಾ. ಇದಕ್ಕೆ ಯಾಕೆ ನಾವು ಗಮನ ಕೊಡೋಣ? ಆಸ್ಪತ್ರೆ ಹೇಗಾದರೂ ಇರಲಿ, ಕ್ಲೀನ್ ಆಗಾದರೂ ಇರಲಿ, ಕೆಟ್ಟದಾಗಾದರೂ ಇರಲಿ, ಆರೋಗ್ಯ ಚಿಕಿತ್ಸೆಗೆ ಅಂತ ಪಡ್ಕೊಳ್ಳೋದಕ್ಕೆ ಅಂತ ರೋಗಿಗಳು ಬರಲಿ, ಬರದೇ ಇರಲಿ, ನಮ್ಗೇನು ಸಂಬಂಧ ಸ್ವಾಮಿ? ಇದೇನು ನಮ್ಮ ಮನೇನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ, ಗುಡಿಸಿ ರಂಗೋಲಿ ಹಾಕೋದಕ್ಕೆ ಇಲ್ವಲ್ಲ. ಹಾಗಾಗಿ ಕಸದ ರಾಶಿ ಎಲ್ಲಂದ್ರಲ್ಲಿ ಬಿದ್ದಿದೆ. ಅದೇ ರೀತಿಯಾಗಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಶುಚಿತ್ವ ಕಂಡು ಬರ್ತಾ ಇಲ್ಲ. ಅಲ್ಲಿ ಮಾಫನ್ನು ನೋಡ್ತಾ ಇದ್ದೀರಾ. ಆ ಮಾಫ್ ಯಾವ ಕಾಲದಲ್ಲಿ ಯೂಸ್ ಮಾಡಿ ಬಿಸಾಕಿದ್ದೋ ಗೊತ್ತಿಲ್ಲ. ಹೊಸದಾಗಿರುವಂಥ ಒಂದು ಮಾಫ್ ಇಲ್ಲ, ಕ್ಲೀನ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಕುರುಹುಗಳು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಯಾವ ಕಾಲದಲ್ಲಿ ಆಸ್ಪತ್ರೆಯ ನೆಲ ಒರೆಸಿದ್ರೋ ಅಥವಾ ಬಿಲ್ಡಿಂಗ್ ಕ್ಲೀನ್ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಈಗ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಯಾರಿಗಾದರೂ ಡೆಂಗ್ಯೂ, ಮಲೇರಿಯಾ ಬಂದಿದೆ ಅಂತಂದ್ರು ಆಸ್ಪತ್ರೆಗಂತೂ ಯಾರು ಕಾಲಿಡಲ್ಲಪ್ಪ. ಆಸ್ಪತ್ರೆಗೆ ಬಂದರೆ ಮತ್ತೊಂದು ಯಾವುದೋ ರೋಗ ನಮ್ಗೆ ಅಂಟ್ಕೊಳ್ಬಿಡುತ್ತೆ, ಅದ್ರ ಬದಲು ಮನೇಲೇ ಇದ್ಕೊಂಡು ಮೆಡಿಕಲಲ್ಲಿ ಹೋಗಿ ಟ್ಯಾಬ್ಲೆಟ್ ತಿಂದ್ಕೊಂಡು ಇರೋಣ ಅನ್ನುವಂಥ ಮನಸ್ಥಿತಿ ಜನರಿಗೆ ಬರೋ ಮಟ್ಟಿಗೆ ಆಸ್ಪತ್ರೆ ಗಬ್ಬು ನಾರ್ತಾ ಇದೆ ನೋಡಿ. ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಸಿಂಕ್ ಯಾವ ಕಾಲದ್ದೋ ಏನೋ 1 ತಿಂಗಳು 2 ತಿಂಗಳು ಮನೇಲಿ ಯಾರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಸಿಂಕ್ಗಳ ಗತಿ ಹೆಂಗಾಗಿರುತ್ತೋ ಆ ರೀತಿಯ ದೃಶ್ಯಗಳು ಆಸ್ಪತ್ರೆಯಲ್ಲಿ ಕಂಡು ಬರ್ತಾ ಇದೆ. ದಿನನಿತ್ಯವೂ ಕೂಡ ಆಸ್ಪತ್ರೆಗೆ ಸಿಬ್ಬಂದಿ ಬರ್ತಾರೆ, ಡಾಕ್ಟ್ರು ಬರ್ತಾರೆ, ನರ್ಸ್ ಬರ್ತಾರೆ. ಆದರೆ ಯಾಕೆ ಯಾವುದೇ ರೀತಿಯ ಶುಚಿತ್ವ ಇಲ್ಲ? ಯಾಕೆ ಇದ್ರ ಅತ್ತ ಗಮನ ಹರಿಸ್ತಾ ಇಲ್ಲ ಆರೋಗ್ಯಾಧಿಕಾರಿಗಳು? ಇದಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಇತ್ತ ಗಮನ ಹರಿಸಬೇಕಾಗುತ್ತೆ. ಯಾಕೆಂದರೆ ಬಾಗಲಕೋಟೆಯ ಆಸ್ಪತ್ರೆ ಇದು. ಆರೋಗ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಹಿಡಿಶಾಪ ಹಾಕ್ತಿದ್ದಾರೆ. ಏನೇ ಅನಾರೋಗ್ಯ ಉಂಟಾಯಿತು ಅಂದರೂ ಕೂಡ ಯಾರು ಕೂಡ ಆಸ್ಪತ್ರೆಗೆ ಬರೋದಕ್ಕೆ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ಈಗ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ನಾವು ಈಗಾಗಲೇ ಈ ಆಸ್ಪತ್ರೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮೊದಲೇ ಸರ್ಕಾರಿ ಆಸ್ಪತ್ರೆ ಅಂದರೆ ಜನರು ಮೂಗು ಮುರಿತಾರೆ, ಸರಿಯಾದ ಚಿಕಿತ್ಸೆ ಸಿಗಲ್ಲ ಅಂತ. ಅದರ ಬೆನ್ನಲ್ಲೇ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ನನಗಂತೂ ಅದು ಆಸ್ಪತ್ರೆ ಅಂತಾನೆ ಅನಿಸ್ತಾ ಇಲ್ಲ. ಇಲ್ಲಿಗೆ ಆರೋಗ್ಯ ಸಿಬ್ಬಂದಿಗಳು ಎಷ್ಟು ದಿನದಿಂದ ಬರ್ತಿಲ್ವೋ ಗೊತ್ತಿಲ್ಲ. ಮತ್ತು ಯಾರಾದರೂ ಭೇಟಿ ಕೊಟ್ಟಿದ್ದಾರಾ ಈ ಆಸ್ಪತ್ರೆಯ ಪರಿಸ್ಥಿತಿ ನೋಡಿ? ಖಂಡಿತ ಏನು TV5 ಏನು ಇವತ್ತು ವಿಸ್ತೃತ ಏನು ಪ್ರಸಾರವನ್ನ ಸುದ್ದಿ ಮಾಡ್ತಾ ಇದೆ, ಎಚ್ಚೆತ್ಕೊಳ್ಬೇಕಾಗತ್ತೆ. ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಸಿಬ್ಬಂದಿ ವರ್ಗದವರಿಗೂ ಮತ್ತು ಇಲ್ಲಿ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡಿದ್ದಾರೆ. ಏನು ಹೊರವಲಯದಲ್ಲಿ ಕಸದ ರಾಶಿ ತರ ತುಂಬ್ತಾ ಇದೆ. ಇಲ್ಲಿ ದಿನನಿತ್ಯ ನೂರಾರು
ಏನು ರೋಗಿಗಳು ಬರ್ತಾರೆ ಹೋಗ್ತಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಸರ್ಕಾರ ಸಾಕಷ್ಟು ಅನುದಾನಗಳಿರುತ್ತೆ, ಆದ್ರೆ ಯಾಕೆ ಇತ್ತ ಕಡೆ ಗಮನ ಹರಿಸ್ತಿಲ್ಲ ಅನ್ನೋದು ಇಲ್ಲಿಯ ರೋಗಿಗಳು ಸಾಕಷ್ಟು ಒಂದು ಪರದಾಡುವಂತ ಪರಿಸ್ಥಿತಿ ಆಗಿದೆ. ಅಲ್ಲಿಯ ಮುಖ್ಯವಾಗಿರ್ತಕ್ಕಂಥ ಶೌಚಾಲಯದ ವ್ಯವಸ್ಥೆಯನ್ನ ನೋಡಿದ್ರೆ ಅದು ಏನು ಕೊಳಚೆ ರೀತಿಯಲ್ಲಿ ಗಬ್ಬೆದ್ದು ನಾರುವಂತ ಪರಿಸ್ಥಿತಿ ಆಗಿದೆ ಅಂತಕ್ಕಂಥ ಒಂದು ಅಲ್ಲಿಯ ಜನರು ಮತ್ತು ಅಲ್ಲಿಯ ರೋಗಿಗಳು ಒಂದು ಪರದಾಡುವಂತ ಪರಿಸ್ಥಿತಿ ಆಗಿದೆ ಸೌಖ್ಯ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ತಾಲೂಕಾ ಆಸ್ಪತ್ರೆ ಆಗಿರೋದ್ರಿಂದಾಗಿ ಸ್ವಚ್ಛತೆಯನ್ನ ಕಾಪಾಡಬೇಕಾದದ್ದು THO ಕರ್ತವ್ಯ ಆಗಿರುತ್ತೆ. ಆದ್ರೆ ಅಧಿಕಾರಿಗಳು ಯಾಕೆ ಇತ್ತ ಕಡೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಏನೋ, ಮತ್ತು ಡೆಂಗಿ ಮತ್ತು ಮಲೇರಿಯಾ ರೋಗಗಳಿಗೆ ತುತ್ತಾಗುವಂತ ಜನರು ಸಾಕಷ್ಟು ಈಗಾಗಲೇ ರೋಗದ ಭೀತಿಯಲ್ಲಿ ಜನರು ತುತ್ತಾಗುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಕೂಡ ಸಾಕಷ್ಟು ಸುದ್ದಿಗೋಷ್ಠಿಯಲ್ಲಿ ಕೂಡ ಮಾತನಾಡಿ ಹೇಳಿದ್ದಾರೆ, ಸರ್ಕಾರ ಆದಷ್ಟು ಬೇಗ ಡೆಂಗ್ಯೂ ಮುಕ್ತವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿ ಈಗಾಗಲೇ ಸರ್ಕಾರ ಸುತ್ತೋಲೆ ಹೊಡಿಸಿದ್ರು ಕೂಡ ಇತ್ತ ಕಡೆ ಅಧಿಕಾರಿಗಳು ಸಾಕಷ್ಟು ಬೇಜವಾಬ್ದಾರಿಯುತ ವಹಿಸ್ತಾ ಇದೆ ಅನ್ನೋ ಒಂದು ಮೇಲ್ನೋಟಕ್ಕೂ ಕೂಡ ಕಾಣ್ತಿರುವಂತದ್ದು. ಏನು ಕಸದ ರಾಶಿಯಂತೆ ಆಗಿರ್ತಕ್ಕಂಥ ಏನು ಸರ್ಕಾರಿ ಆಸ್ಪತ್ರೆಗೆ ಜನರು ಏನ್ ಬರ್ತಿದ್ದಾರೆ ಮೂಗು ಮುಚ್ಚಿಕೊಂಡು ಒಳಗೆ ಬರುವಂತ ಪರಿಸ್ಥಿತಿ ಆಗಿದೆ. ಏನು ರೋಗಿಗಳು ಏನು ಗುಣಪಟ್ಕೊಂಡು ಹೋಗ್ಬೇಕಾದ ಒಂದು ಸರ್ಕಾರಿ ಆಸ್ಪತ್ರೆ ರೋಗನ್ನ ತೆಗೆದುಕೊಂಡು ಖಾಸಗಿ ಆಸ್ಪತ್ರೆಗೆ ಹೋಗುವಂತ ಸಂದರ್ಭ ಇಲ್ಕಲ್ ನಗರದಲ್ಲಿ ತಾಲೂಕಾ ಆಸ್ಪತ್ರೆಯಲ್ಲಿ ಆಗಿದೆ ಅಂತಕ್ಕಂಥ ಜನರು ಆರೋಪವನ್ನ ಕೂಡ ಮಾಡ್ತಿರುವಂತದ್ದು ಸೌಖ್ಯ. ಥ್ಯಾಂಕ್ ಯು ಗುರು ಡೀಟೇಲ್ಸ್ಗೆ. ಯಾವ ಥರ ಇದೆ ಅನ್ನೋದು ಅಸ್ತವ್ಯಸ್ತದಲ್ಲಿ ನೋಡಿ, ಈ ಥರ ಅಷ್ಟು ಗಲೀಜು ನೋಡಿ, ಗಲೀಜು ಅಂದರೆ ಇದು ಇನ್ನೂ ಗಲೀಜಿದೆ ನೋಡಿ ಹೇಗಾಗಿದೆ ಎಲ್ಲ ಗಲೀಜು ಸಿಕ್ಕಾಪಟ್ಟೆ.